ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ವಾಮಿ ಕಿಚನ್ಗೆ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಕೆಲವೊಮ್ಮೆ ಬಾಯಿಗೆ ರುಚಿ ಇರುವುದಿಲ್ಲ, ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದರಿಂದ ಇಂದು ನಾವು ರುಚಿಯಾದ ಬೀಟ್ರೂಟ್ ಚಟ್ನಿ ಅಥವಾ ಪಲ್ಯ ಅನ್ಬೋದು. ಬೀಟ್ರೂಟ್ ಇಷ್ಟ ಇಲ್ಲ ಅಂತಾರಲ್ಲ, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದ ಬೀಟ್ರೂಟ್ ಚಟ್ನಿ ಮಾಡೋಣ. ಈ ಚಟ್ನಿ ಅಥವಾ ಪಲ್ಯ ಚಪಾತಿ, ರೊಟ್ಟಿ, ದೋಸೆ ಜೊತೆ ತಿನ್ಬೋದು. ಬೇಕಾಗುವ ಪದಾರ್ಥಗಳನ್ನು ನೋಡೋಣ. ಬೀಟ್ರೂಟ್ ಚಟ್ನಿ ಇದಕ್ಕಾಗಿ ನಮಗೆ ಬೇಕಾಗಿರೋದು ಒಂದು ದೊಡ್ಡ ಸೈಜ್ ಬೀಟ್ರೂಟ್ ಎಲೆ ಕೂಡ ಪಲ್ಯಕ್ಕೆ ಹಾಕಿ ತುಂಬ ಟೇಸ್ಟಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು, 10 ರಿಂದ 12 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಇಂಚದಷ್ಟು ಹಸಿ ಶುಂಠಿ, ಜೀರಿಗೆ ಪುಡಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿರೋದು. ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದುಕೊಳ್ಳಿ. ಅದರ ನಂತರ ತುರಿದು ತಗೋಬೇಕು. ಬೀಟ್ರೂಟಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕತ್ತರಿಸಿ ತಗೊಳ್ಳಿ. ಹಸಿ ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ನಾನು ಈ ಥರ ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿರೋದು. ಇದನ್ನು ತುರಿದು ತಗೊಳ್ಳೋಣ. ಇವಾಗ ಎಲೆ ಸಣ್ಣದಾಗಿ ಕತ್ತರಿಸಿ ತಗೊಳ್ಳೋಣ. ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಈಗ ತಗೊಳ್ಳೋಣ. ಇಂಪಾರ್ಟೆಂಟ್ ಟಿಪ್ಸ್ ಅಂದರೆ ಏನಂದರೆ, ಈ ಪಲ್ಯ ಅಥವಾ ಚಟ್ನಿ ತೇವೆ ಮೇಲೆ ಮಾಡಿ ಟೇಸ್ಟ್ ಹೆಚ್ಚಾಗತ್ತೆ. ಈ ಥರ ನಾನು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿರೋದು. ಎಲೆನ ಸಣ್ಣಕ್ಕೆ ಕತ್ತರಿಸಿರೋದು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು, ಬೀಟ್ರೂಟನ್ನು ಈ ಥರ ಹೆರಚಿ ತೊಗೊಂಡಿರೋದು. ಗ್ಯಾಸ್ ಮೇಲೆ ತವೆ ಇಟ್ಟಿರೋದು ಬಿಸಿ ಮಾಡಲು. ಕೆಬ್ಬಣ ತವೆ ಇರ್ತೈತಲ್ಲ, ಅದರಲ್ಲಿ ಇದು ಪಲ್ಯ ಅಥವಾ ಚಟ್ನಿ ತುಂಬ ಚೆನ್ನಾಗಾಗತ್ತೆ. ನೋಡಿ, ಅದಕ್ಕೆ ನಾವು ಇವಾಗ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋಣ. ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ಹಾಕಿ ಸ್ವಲ್ಪ ಹುರಿಯಿರಿ. ಇದರಿಂದ ಹಸಿ ವಾಸನೆ ಹೋಗುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಹುರಿಯಿರಿ. ನಂತರ ಸಣ್ಣದಾಗಿ ಕತ್ತರಿಸಿದ ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಗ್ಯಾಸ್ ಫ್ಲೇಮ್ ಲೋ ಇದೆ. ಗ್ಯಾಸ್ ಫ್ಲೇಮಲ್ಲಿ ನಾವು ಇದು ಪ್ರೊಸೆಸ್ ಮಾಡಬೇಕು. ನೋಡಿ, ಈ ಥರ ಇದನ್ನು ಹುರಿದಾಗಿದೆ. ಇವಾಗ ನಾವು ಬೀಟ್ರೂಟ್ ಹಾಕಿ ಹಗುರವಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಹುರಿಯಿರಿ. ನೋಡಿ, ನೋಡಲು ಸಿಂಪಲ್ ಆಗಿದೆ, ಆದರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ನೋಡಿ, ಹೀಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಈ ಥರನೇ ನಾವು ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೇಂಜ್ ಆಗಿದೆ ಕಲರು, ಇನ್ನೂ ಚೇಂಜ್ ಆಗುತ್ತೆ. ಇವಾಗ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 4 ರಿಂದ 5 ನಿಮಿಷ ಹೀಗೆ ಹುರಿತಾ ಇರಬೇಕು.
4ರಿಂದ 5 ನಿಮಿಷ ಆದಮೇಲೆ ಕಲರ್ ತುಂಬ ಚೇಂಜ್ ಆಗುತ್ತೆ. ನೋಡಿ, ಕಲರ್ ತುಂಬ ಚೇಂಜ್ ಆಗಿದೆ 4-5 ನಿಮಿಷ ನಂತರ. ಈಗ ನಮ್ಮ ರುಚಿಯಾದ ಬೀಟ್ರೂಟ್ ಚಟ್ನಿ ಅಥವಾ ಪಲ್ಯ ರೆಡಿಯಾಗಿದೆ. ಈ ಚಟ್ನಿ ಅಥವಾ ಪಲ್ಯ ಚಪಾತಿ, ರೊಟ್ಟಿ ಅಥವಾ ದೋಸೆ ಜೊತೆ ನಾವು ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೀಟ್ರೂಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತುಂಬ ಹೆಲ್ದಿ ರೆಸಿಪಿ, ಮಾಡಿ ನೋಡಿ. ನೀವು ಈ ಬೀಟ್ರೂಟ್ನ ಇಷ್ಟದಂತೆ ಸ್ವಲ್ಪ ದಪ್ಪ ಅಥವಾ ಸಣ್ಣದಾಗಿ ಗ್ರೈಂಡ್ ಮಾಡ್ಬೋದು. ಒಗ್ಗರಣೆ ಹಾಕಿದ್ರೆ ಈ ಚಟ್ನಿ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಬಾಯಿಗೆ ರುಚಿ ಇಲ್ಲ ಅಂದರೆ ಈ ಚಟ್ನಿ ತುಂಬ ರುಚಿಯಾಗಿ ತಿನ್ಬೋದು. ಟ್ರೈ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದ.